ಇದು ಏನಪ್ಪಾ ಇಷ್ಟು ಕಾಂಪ್ಲಿಕೇಟ್ ಅಂತ ಅನ್ಸಿದ್ರೆ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ. ಇದು ಇಷ್ಟು ಸಿಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಯಾರಿಗೆ ಕೊಡಬಾರ್ದು ಯಾವಾಗ ಕೊಡಬಾರ್ದು ಅನ್ನೋದು ಮರ್ತೋಗ್ಬಿಟ್ಟಿದೀನಿ. ಸೊ ದಟ್ಸ್ ಓಕೆ. ಅಂಡ್ ಆಫ್ಟರ್ ದಟ್ ನಾನು ಇವಾಗ ಒಂದು 3-4 ಮಂತ್ ರೆಕಮೆಂಡ್ ಮಾಡ್ತಾರೆ. ಅಂಡ್ ಆಲ್ಸೋ ಇದು ಆ ನಕ್ಷತ್ರ ದಿನ ಮಾತ್ರ ಕೊಡೋದು, ಎವ್ರಿ ಡೇ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ವರ್ಣ ಬಿಂದು ಪ್ರಾಶನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅಂಡ್ ಇದು ತುಂಬಾ ಸಿಂಪಲ್ ವೇ ಅಲ್ಲಿ ಕೊಟ್ಟಿದ್ದೀನಿ. ಅಂಡ್ ಇಟ್ ಈಸ್ ನಾಟ್ ಅ ಕಾಂಪ್ಲಿಕೇಟೆಡ್ ಥಿಂಗ್ ಎನಿವೇಸ್. ಅಂಡ್ ಯಾರಿಗೆ ಕೊಡಬಾರ್ದು ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ಆಲ್ಸೋ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದ್ರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ದೆನ್ ವಾಚ್. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಲೈಕ್ ಮಾಡಿ. ಅಂಡ್ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಕಸಿನ್ಸ್ ರಿಲೇಟಿವ್ಸ್ ಯಾರು ಇದ್ದು ನೀವೇನಾದ್ರೂ ಈ ಮಾಹಿತಿ ಕೊಡ್ಬೇಕು ಅಂತಂದ್ರೆ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ. ಆಲ್ಸೋ ನಿಮಗೇನಾದ್ರೂ ಇದು ಹೆಲ್ಪ್ಫುಲ್ ಆಗಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ತಿಳಿಸಿ. ಅಂಡ್ ಆಲ್ಸೋ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಟುಡೇ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಇವತ್ತು ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರೋ ಹಾಗೆ ಇವತ್ತಿನ ವಿಷಯ ಬಂದ್ಬಿಟ್ಟು ಸ್ವರ್ಣ ಬಿಂದು ಪ್ರಾಶನ. ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದಕ್ಕೆ ತುಂಬಾ ಜನ ನನಗೆ ಡಿ ಎಂ ಮಾಡಿದ್ರ, ಲೈಕ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಎಲ್ಲಿ ಸಿಗತ್ತೆ, ಯಾವಾಗ ಹಾಕ್ಬೇಕು ಅಥವಾ ಯಾವ ಏಜ್ಗೆ ಹಾಕ್ಬೇಕು ಅಂತೆಲ್ಲ ತುಂಬಾ ಡಿ ಎಂ ಮಾಡಿದೀರಾ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಇದರಲ್ಲಿ ನಿಮ್ಗೆ ಎಲ್ಲಾ ಇಂಪಾರ್ಟೆಂಟ್ ಮಾಹಿತಿಗಳು ಸಿಗುತ್ತೆ. ಅಂಡ್ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಂದ್ರೆ ತುಂಬಾ ಜನ ತುಂಬಾ ವಿಡಿಯೋ ಮಾಡಿರ್ಬೋದು, ಬಟ್ ತುಂಬಾ ಎಕ್ಸಾಗರೇಟ್ ಮಾಡಿ ಹೇಳಿರ್ಬೋದು. ಬಟ್ ಸ್ಟಿಲ್ ನನಗೆ ಈ ಕೆಲವು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅಂಡ್ ಏನಾದ್ರೂ ಇವಾಗ ಪ್ರೆಗ್ನೆಂಟ್ ಲೇಡೀಸ್ ಆಗಿದ್ರೆ ನಿಮಗೆ ಇದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇನ್ ಫ್ಯೂಚರ್. ಅಂಡ್ ನೀವೇನಾದ್ರೂ ತಾಯಿ ಆಗಿದ್ರೆ ನೀವು ಈಗ್ಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಅಂಡ್ ಅಟ್ ದ ಎಂಡ್ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಾ ಇದ್ದೀನಿ. ಸೊ ಇದರ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಓಕೆ, ದ ಫಸ್ಟ್ ಥಿಂಗ್ ಇಸ್ ಏನು ಸ್ವರ್ಣ ಬಿಂದು ಪ್ರಾಶನ ಅಂತಂದ್ರೆ ಏನು? ಸ್ವರ್ಣ ಬಿಂದು ಪ್ರಾಶನ ಇದ್ರಲ್ಲೇ ಇರೋ ಹಾಗೆ ಸ್ವರ್ಣ ಅಂತಂದ್ರೆ ಚಿನ್ನ, ಬಿಂದು ಅಂತಂದ್ರೆ ಒಂದು ಡ್ರಾಪ್ ಅಷ್ಟು ಅಂತ, ಪ್ರಾಶನ ಅಂತಂದ್ರೆ ಕೊಡುವುದು. ಇಷ್ಟು ಪ್ರಾಶನ ಅಂದ್ರೆ ಸೇವಿಸೋದು, ಅಂದ್ರೆ ನಾವು ಕೊಡ್ತೀವಲ್ವಾ, ಹಾಗಾಗಿ ಸೊ ಅದನ್ನ ಸ್ವರ್ಣ ಬಿಂದು ಪ್ರಾಶನ ಅಂತ ಹೇಳ್ತಾರೆ. ಸೊ ಸ್ವರ್ಣ ಅಂದ್ರೆ ಚಿನ್ನ ಅಂದ್ರೆ ಡೈರೆಕ್ಟ್ ಆಗಿ ಚಿನ್ನದ ಲೋಹನೆ ಹಾಕಿರಲ್ಲ, ಇದರಲ್ಲಿ ಚಿನ್ನದ ಭಸ್ಮ ಹಾಕಿರ್ತಾರೆ. ಚಿನ್ನವನ್ನ ಸುಟ್ಟು ಅದರ ಭಸ್ಮ ಇರುತ್ತಲ್ಲ ಅದನ್ನ ಒಂದು ಡ್ರಾಪ್ ಅಷ್ಟು ಹಾಕ್ಬಿಟ್ಟು ಅದನ್ನ ಒಂದು ಸೊಲ್ಯೂಷನ್ ಕೊಟ್ಟಿರ್ತಾರೆ. ಅದು ಬಂದ್ಬಿಟ್ಟು ತುಪ್ಪ. ಅದು ಆಯುರ್ವೇದಿಕ್ ಅವರೇ ಮಾಡಿರ್ತಾರೆ ತುಪ್ಪ, ನಮ್ಮ ನಾರ್ಮಲ್ ತುಪ್ಪ ಅಲ್ಲ. ಸೊ ಅದಕ್ಕೇನೋ ಹರ್ಬ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಸೊ ಆ ತುಪ್ಪದಲ್ಲಿ ಆ ಭಸ್ಮವನ್ನ ಸೇರಿಸಿ ಅದನ್ನ ಮಕ್ಕಳಿಗೆ ಕೊಡೋದು. ಇದು ಸ್ವರ್ಣ ಬಿಂದು ಪ್ರಾಶನ. ಇದರ ಮೀನಿಂಗ್ ಇರುತ್ತೆ. ಸೊ ಇದು ಒಂದು ಆಯುರ್ವೇದಿಕ್ ಪ್ರಾಕ್ಟೀಸ್ ಆಗಿರುತ್ತೆ. ಪ್ರೀವಿಯಸ್ 2500 ಇಯರ್ಸ್ ಬ್ಯಾಕ್ ಇಂದನು ಇದನ್ನ ಮಕ್ಕಳಿಗೆ ಕೊಡ್ತಾ ಬಂದಿರೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನು ಅಂತ ನೋಡೋಣ. ಇದರ ಬೆನಿಫಿಟ್ಸ್ ಬಂದ್ಬಿಟ್ಟು ತುಂಬಾ ಇದೆ. ತುಂಬಾ ಅಂದ್ರೆ ತುಂಬಾ. ನಿಮ್ಗೆ ಒಂದು ತಿಂಗಳು 2-3 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಕೊಟ್ಟಾಗ ನಿಮಗೆ ಅದ್ರ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಏನು ಅಂತಂದ್ರೆ ಬೆನಿಫಿಟ್ಸ್ ಬಂದ್ಬಿಟ್ಟು ನಿಮ್ಮ ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಮೇನ್ ಆಗಿ ಅಮ್ಮಂದ್ರಿಗೆ ಬೇಕಾಗಿರೋದು ಅದೇ, ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಅಂಡ್ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಅಂಡ್ ಮಕ್ಕಳಿಗೆ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಇರುತ್ತೆ ಅದು. ಅಂಡ್ ಆಲ್ಸೋ ಪದೇ ಪದೇ ಈ ಕಾಫ್ ಬರೋದು, ಕೆಮ್ಮು ಬರೋದು, ಶೀತ ಬರೋದು ಇದೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಅಂಡ್ ಆಲ್ಸೋ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳು ತುಂಬಾ ಚೆನ್ನಾಗಿ ಮೈಲ್ ಸ್ಟೋನ್ ಅಚೀವ್ ಮಾಡ್ತಾರೆ. ಅಂಡ್ ಆಲ್ಸೋ ಮೆಮೊರಿ ಪವರ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇದೆಲ್ಲ ಇದ್ರ ಬೆನಿಫಿಟ್ಸ್. ಇನ್ನು ನೀವು 6 ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೋದು. ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಜನ ಕೇಳಿದ್ರೆ, ಅದು 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಆದ್ಮೇಲೆನೆ
ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೇದು. ಕೆಲವ್ರು ಕೊಡ್ತಾರೆ, ಇದು ಫಸ್ಟ್ ಮಂತ್ ಇಂದಾನೆ ಕೊಡ್ತಾರೆ, ಬಟ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದ ಬೇಬಿ ನ್ಯೂ ಬಾರ್ನ್. ಯಾಕೆ ಅಂತಂದ್ರೆ ಅದ್ರಲ್ಲೇ ಎಲ್ಲ ನ್ಯೂಟ್ರಿಯೆಂಟ್ಸು, ಎಲ್ಲ ಬೇಕಾಗಿರೋ ಇಮ್ಯುನಿಟಿ ಬೂಸ್ಟರ್ಸ್ ಎಲ್ಲ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದು 6 months ಆದ್ಮೇಲೆ ಕೊಡೋದು ತುಂಬಾ ಒಳ್ಳೇದು. ಇದನ್ನ ಯಾರಿಗ್ ಕೊಡ್ಬೋದು ಅಂತ ಹೇಳಿದ್ವಿ. ಅಂಡ್ ಇದನ್ನ ಯಾರು ಕೊಡ್ತಾರೆ, ಲೈಕ್ ನಿಮಗೆ ಎಲ್ಲಿ ಸಿಗತ್ತೆ ಅನ್ನೋದನ್ನ ಹೇಳ್ತೀನಿ. ಎಲ್ಲಿ ಅಂತಂದ್ರೆ, ನೀವು ಫಸ್ಟ್ ನಿಮ್ಮ ನಿಯರೆಸ್ಟ್ ಆಯುರ್ವೇದಿಕ್ ಶಾಪ್ ಹೋಗಿ, ಅಲ್ಲಿ ಪ್ರಾಕ್ಟೀಷನರ್ ಇರ್ತಾರೆ, ಡಾಕ್ಟರ್ಸ್, ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ತಾರೆ. ಸೊ ಅವರನ್ನ ಕನ್ಸಲ್ಟ್ ಮಾಡಿ ಅಂಡ್ ನಿಮ್ಮ ಬೇಬಿ ನೋಡ್ಬಿಟ್ಟು ಅವ್ರು ಹೇಳ್ತಾರೆ. ಲೈಕ್ ಇದು ನಾರ್ಮಲ್ ಆಗಿ 6 months ಆದ್ಮೇಲೆ ಎಲ್ಲ ಬೇಬಿಗೂ ಕೊಡ್ಬೋದು, ಬಟ್ ಸ್ಟಿಲ್ ನೀವು ಒಂದ್ಸತಿ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ. ಬಿಕಾಸ್ ಇದು ನಾನ್ ನೋಡಿರೋ ಹಾಗೆ ತುಂಬಾ ಫಾರ್ಮ್ಸ್ ಅಲ್ಲಿ ಸಿಗುತ್ತೆ, ಆಯಿಲ್ ಕ್ಯಾಪ್ಸೂಲ್ ತರನು ಸಿಗುತ್ತೆ, ಅಂಡ್ ಆಲ್ರೆಡಿ ಪ್ರೀ ಮಿಕ್ಸ್ಡ್ ಸಿರಪ್ ಬಾಟಲ್ ತರ ಸಿಗತ್ತೆ. ಅಂಡ್ ಕೆಲವು ಸತಿ ಈಗ ನಾನ್ ಬಳಸ್ತಿರೋದು ಸಪ್ರೇಟ್ ಆಗಿ ಸಿಗುತ್ತೆ, ಭಸ್ಮ ಸಪ್ರೇಟ್ ಆಗಿ ಪೇಪರ್ ಅಲ್ಲಿ ಸುತ್ತ ಕೊಟ್ಟಿರ್ತಾರೆ, ಮತ್ತೆ ಆ ಜೇನುತುಪ್ಪ ಮತ್ತೆ ತುಪ್ಪ ಮಿಕ್ಸ್ ಮಾಡಿರೋದು, ಮತ್ತೆ ಅವ್ರ ಹಾರ್ಬ್ಸ್ ಎಲ್ಲ ಮಿಕ್ಸ್ ಮಾಡಿರೋದು ಆಲ್ರೆಡಿ ಹೇಳಿದ್ದೀನಲ್ಲ. ಸೊ ಆ ತರ ಅದು ಒಂದು ಸೊಲ್ಯೂಷನ್ ನ ಕೊಟ್ಟಿರ್ತಾರೆ. ಅವೆರಡು ನಾವು ಸಪ್ರೇಟ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಬೇಬಿಗೆ ಖಾಲಿ ಹೊಟ್ಟೆಲ್ ಕೊಡೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ನಿಮ್ಮ ನಿಯರೆಸ್ಟ್, ಈಗ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದ್ಕಿಂತ ನೀವು ಟ್ರಸ್ಟೆಡ್ ಯಾರು ಇದ್ರೆ ಓಕೆ, ಬಟ್ ಸ್ಟಿಲ್ ನೀವು ಆಯುರ್ವೇದಿಕ್ ಪ್ರಾಕ್ಟೀಷನರ್ನ ಕನ್ಸಲ್ಟ್ ಮಾಡ್ಬಿಟ್ಟು ನಿಮ್ಮ ಮಗುಗೆ ಕೊಡೋದು ಒಳ್ಳೇದು. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಯಾವ ಏಜ್ ಅವ್ರಿಗೆ ಕೊಟ್ರೆ ಒಳ್ಳೇದು? ಆಸ್ ಐ ಟೋಲ್ಡ್, ಇದು 6 months ಇಂದ ಸ್ಟಾರ್ಟ್ ಮಾಡ್ಬೋದು, ಅಂಡ್ ಇದು ಅಂಟಿಲ್ 16 ಏಜ್ ತನಕನೂ ಕೊಡ್ಬೋದು. ಅಂಡ್ ಇಟ್ ಇಸ್ ವೆರಿ ವೆರಿ ಸೇಫ್ ಅಂಡ್ ವೆರಿ ವೆರಿ ಹೆಲ್ಪ್ಫುಲ್. ಯಾಕಂದ್ರೆ ಮಕ್ಕಳಿಗೆ ತುಂಬಾ ಮೆಮೊರಿ ಪವರ್ ಅಲ್ಲಿ ತನಕ 16 ಏಜ್ ತನಕನೂ ಬಿಲ್ಡ್ ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ಇಮ್ಯುನಿಟಿ ತುಂಬಾ ಇಂಪಾರ್ಟೆಂಟ್, ಅಂಡ್ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಬಾಡಿ. ಸೊ ಹಾಗಾಗಿ 6 months ಇಂದ 16 ಏಜ್ ವರ್ಗೂ ಕೂಡ ಕೊಡ್ಬೋದು. ಇದನ್ನ ನೀವು ಇನ್ನೂ ಒಂದ್ಸತಿ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವರು ಕೂಡ ಹೇಳ್ತಾರೆ, ನಿಮ್ಗೆ ತುಂಬಾ ಇನ್ನು ಡೀಪ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅಂಡ್ ಇದು ಇನ್ನೂ ಒಂದು ಇಂಪಾರ್ಟೆಂಟ್ ಅಂದ್ರೆ ಯಾವಾಗ ಕೊಡ್ಬೇಕು ಅಂತ. ಇದು ಪ್ರತಿ ತಿಂಗಳು ಬರುವಂತಹ ಪುಷ್ಯ ಮಾಸದ ದಿನ, ಪುಷ್ಯ ನಕ್ಷತ್ರದ ದಿನ ಇದನ್ನ ರೆಕಮೆಂಡೆಡ್, ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಅಂಡ್ ಆಲ್ಸೋ ಇದು ಆ ನಕ್ಷತ್ರದ ದಿನ ಮಾತ್ರ ಕೊಡೋದು, ಎವ್ರಿ ಡೇ ಕೊಡೋದು ಅಲ್ಲ. ಅಂಡ್ ಅಂದ್ರೆ ಈಗ ಇಮ್ಯುನಿಟಿ ಬೂಸ್ಟರ್ಸ್ ಇರತ್ತಲ್ಲ, ಪಲ್ಸ್ ಪೋಲಿಯೋ ಎಲ್ಲ ಬರುತ್ತಲ್ಲ, ಸೊ ಆ ತರನು ಅಲ್ಲ. ನಿಮಗೆ ಎವ್ರಿ ಮಂತ್ ಪುಷ್ಯ ನಕ್ಷತ್ರದ ದಿವಸ ಇದು ಅವೈಲಬಲ್ ಇರುತ್ತೆ ಎವ್ರಿ ಆಯುರ್ವೇದಿಕ್ ಶಾಪ್ ಅಲ್ಲಿ. ನೀವು ಅದ್ರ ಹಿಂದಿನ ದಿನ ಹೋದ್ರು ಕೆಲವ್ರು ಕೊಡ್ತಾರೆ. ನನಗೆ ಆಕ್ಚುಲಿ ಬರೋದು ನನಗೆ ನನ್ನ ಹಸ್ಬೆಂಡ್ ಹೋಗಿ ತಗೊಂಡ್ ಬರ್ತಾರೆ, ಆಯುರ್ವೇದಿಕ್ ಶಾಪ್ ಅಲ್ಲಿ ಕೊಡ್ತಾರೆ, ಅವ್ರು ಮೆಸೇಜ್ ಕಳಿಸ್ತಾರೆ. ಸೊ ಹಾಗಾಗಿ ಆ ಟೈಮಿಗೆ ಗೊತ್ತಾಗತ್ತೆ. ಎವ್ರಿ ಮಂತ್ ಪುಷ್ಯ ನಕ್ಷತ್ರದ ದಿವಸ ನಿಮ್ಗೆ ಅವೈಲಬಲ್ ಇರುತ್ತೆ ಇದು ಆಯುರ್ವೇದಿಕ್ ಶಾಪ್ ಅಲ್ಲಿ. ಅದ್ ಯಾವ್ಯಾವತ್ ಬರುತ್ತೆ ಅಂತ ನೀವು ಕ್ಯಾಲೆಂಡರ್ ನೋಡಿ ಅಥವಾ ಗೂಗಲ್ ಮಾಡಿ ಸಿಗತ್ತೆ. ಸೊ ಅದ್ ಯಾವ್ಯಾವ ದಿನ ಬರುತ್ತೆ ಅಂತ. ಸೊ ಇದು ವರ್ಷದಲ್ಲಿ 12 ಸತಿ ಕೊಡೋದು ಅಷ್ಟೇ. ಇದು ಪ್ರತಿ ದಿನ ಕೊಡೋದು ಅಥವಾ ವೀಕ್ಲಿ ಒನ್ಸ್ ಕೊಡೋದು ಅಲ್ಲ. ಪ್ರತಿ ತಿಂಗಳು ಒಂದು ಸಲಿ ಪುಷ್ಯ ನಕ್ಷತ್ರದ ದಿವಸ ಕೊಡುವಂತಹ ಒಂದು ಸೊಲ್ಯೂಷನ್ ಇದು. ಇದನ್ನ ಕೊಡ್ಬೇಕಾದ್ರೆ ಮಕ್ಕಳು ಖಾಲಿ ಹೊಟ್ಟೆಲಿದ್ರೆ ಅಬ್ಸಾರ್ಪ್ಷನ್ ಚೆನ್ನಾಗತ್ತೆ ಅಂತ ಹೇಳ್ತಾರೆ. ಸೊ ಅದು ಕೂಡ ನಿಜ ಆಗತ್ತೆ, ಅಬ್ಸಾರ್ಪ್ಷನ್ ತುಂಬಾ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗತ್ತೆ ಕಂಟೆಂಟ್ ಅದ್ರಲ್ಲಿರೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಯಾರಿಗೆ ಕೊಡಬಾರ್ದು, ಯಾವಾಗ ಕೊಡಬಾರ್ದು ಅನ್ನೋದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು, ನೀವು ನಿಮ್ಮ ಮಕ್ಕಳು ತುಂಬಾ ಕ್ರ್ಯಾಂಕಿ ಆಗಿದ್ದಾರೆ ಅಂಡ್ ಆಲ್ಸೋ ಅವ್ರಿಗೆ ಹುಷಾರಿಲ್ಲ, ಕೆಮ್ಮಿದೆ, ಜ್ವರ ಇದೆ, ಅಥವಾ ಏನಾದ್ರು ಹುಷಾರಿಲ್ಲ, ಕ್ರಾನಿಕ್ ಡಿಸೀಸ್ ಇದೆ ಅನ್ನೋರು ಇದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಬಿಕಾಸ್ ಫಸ್ಟ್ ಟೈಮ್ ನೀವೇನಾದ್ರೂ ಇದು ಕೊಟ್ಟಾಗ ವಾಮಿಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ನೀವು ಕೊಟ್ಟನು ಪ್ರಯೋಜನ ಆಗಲ್ಲ. ಸೊ ನನ್ ಮಗಳು ಮಾಡಿದಾಳೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಅಂಡ್ ಇದು ತುಂಬಾ ಈ ತರ ಡಿಸೀಸ್ ಇರೋರು, ಹುಷಾರಿಲ್ದಲೆ ಇರೋರು, ಅಥವಾ ನಿಮ್ ಮಕ್ಳಿಗೆ ಏನೋ ಶೀತ ಜ್ವರ ಬಂದು ಅಂದ್ರೆ ನೋಸ್ ಬ್ಲಾಕ್ ಆಗಿ ಈ ತರ ಇರೋರಲ್ಲ, ಸೊ ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಇವಾಗ ಶೇರ್ ಮಾಡ್ತೀನಿ. ಸೊ ನನ್ನ ಮಗಳಿಗೆ ನಾನು 6 months ಇಂದ ಸ್ಟಾರ್ಟ್ ಮಾಡಿದ್ದು. ಇನ್ ಬಿಟ್ವೀನ್ 2 or 3 months ಅದು ಸ್ವಲ್ಪ ಕೊಡೋದು ಮರ್ತೋಗಿತ್ತು.
ಸೊ ಅದು 1 ವರ್ಷ ಆದ್ಮೇಲೆ ಸ್ವಲ್ಪ 1-2 ತಿಂಗಳೇನೋ ಮರ್ತೋಗ್ಬಿಟ್ಟಿದೀನಿ. ಸೊ ದಟ್ಸ್ ಓಕೆ. ಅಂಡ್ ಆಫ್ಟರ್ ದಟ್ ನಾನು ಇವಾಗ ಒಂದು 3-4 ಮಂತ್ಸ್ ಇಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಇದು ತುಂಬಾ ಹೆಲ್ಪ್ ಆಗಿದೆ ನನ್ನ ಮಗಳಿಗೆ. ಅಂಡ್ ಐ ಕ್ಯಾನ್ ಸಿ ಹರ್ ಆಕ್ಟಿವ್ನೆಸ್, ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿರ್ತಾಳೆ. ಟಚ್ ವುಡ್ ಆಕ್ಟಿವ್ ಆಗಿರ್ತಾಳೆ. ಅಂಡ್ ಬೇರೆ ಮಕ್ಳಿಗೆ ಹೋಲ್ಸಿದ್ರೆ, ಅಂದ್ರೆ ನಾನು ಹೋಲ್ಸಲ್ಲ, ಬಟ್ ಐ ಕ್ಯಾನ್ ಸಿ, ನಾನು ಅದನ್ನ ಬಾಯ್ಬಿಟ್ಟು ಹೇಳೋದಿಲ್ಲ. ಸೊ ನಾನು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಗತ್ತೆ ಎಷ್ಟು ಆಕ್ಟಿವ್ ಇರ್ತಾರೆ, ಎಷ್ಟು ಬೇಗ ಕಲಿತಾರೆ. ಅಂಡ್ ಆಲ್ಸೋ ಹುಷಾರ್ ತಪ್ಪೋದ್ರಲ್ಲೂ ಅಷ್ಟೇ, ಟಚ್ ವುಡ್ ತುಂಬಾ ಕೇರ್ಫುಲ್ ಆಗಿ, ಅಂದ್ರೆ ಅವಳು ಆಲ್ಮೋಸ್ಟ್ ಎಲ್ಲ ಫುಡ್ ತಿಂತಾಳೆ ಇವಾಗ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ನಿಮ್ಮ ಮಕ್ಕಳು ಹುಷಾರ್ ತಪ್ಪೋದು, ಪದೇ ಪದೇ ತಪ್ಪದೇ ಇರೋದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಇವಾಗ ಅವಾಯ್ಡ್ ಆಗಿದೆ, ಅಷ್ಟು ಇಲ್ಲ. ಅಂಡ್ ಆಲ್ಸೋ ಮೇನ್ಲಿ ಮೈಲ್ ಸ್ಟೋನ್ ಅಚೀವ್ ಮಾಡೋದು, ಅಂದ್ರೆ 3-4 ಮಂತ್ಸ್ ಅಲ್ಲಿ ಅವಳು ತಿರ್ಗದೆ ಕಡಿಮೆ ಆಗಿತ್ತು. ಲೈಕ್ ಈಗ ಮಕ್ಕಳು ಹೊರಳ್ತಾರಲ್ಲ, ಸೊ ಅದು ತುಂಬಾ ಲೇಟ್ ಆಗಾಯ್ತು. ಅವಳು ಆಕ್ಚುಲಿ ಅಂಡ್ ಆಲ್ಸೋ ಅವಳು ಕ್ರಾಲ್ ಮಾಡ್ಲಿಲ್ಲ, ಡೈರೆಕ್ಟ್ ಕುತ್ಕೊಂಡೆ ಹಿಂಗ್ ನಡೆಯೋಳು. ಸೊ ಅದೆಲ್ಲ ಮೈಲ್ ಸ್ಟೋನ್ ನೋಡಿದ್ರೆ ಲೈಕ್ ಅಲ್ಲಿ ಡಿಲೇ ಇತ್ತು ಅಂತ ಹೇಳ್ಬೋದು. ಡಿಲೇ ಅಂತ ಹೇಳ್ತಾರೆ, ಬಟ್ ಡಿಪೆಂಡ್ಸ್, ಅದು ನೀವ್ ಯಾವ ತರ ತಗೊಂತೀರಾ ಹಂಗೆ. ನನಗೇನ್ ಅನ್ಸ್ಲಿಲ್ಲ. ಸೊ ಬೇರೆಯವರೆಲ್ಲ ಕಂಪೇರ್ ಮಾಡ್ತಾ ಇದ್ರು, ಬಟ್ ಸ್ಟಿಲ್ ಐ ಡೋಂಟ್ ಸಿ ದಟ್. ಅಂಡ್ ನಿಮ್ಮ ಮಕ್ಕಳು ತೆಳ್ಳಗಿದ್ದಾರೆ, ದಪ್ಪ ಆಗಕ್ ಕೊಡ್ತೀನಿ, ಅದು ಆಗಲ್ಲ. ಬಿಕಾಸ್ ನನ್ನ ಮಗಳು ಸ್ವಲ್ಪ ತೆಳ್ಳಗೆ ಇದ್ದಾಳೆ. ಅಂಡ್ ಆಕ್ಟಿವ್ ನಿಮ್ಮ ಮಕ್ಕಳು ಎಷ್ಟೇ ದಪ್ಪ ಇಲ್ಲ, ಎಷ್ಟೇ ತೆಳ್ಳಗಿಲ್ಲ, ಆಕ್ಟಿವ್ ಆಗಿದಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ತೆಳ್ಳಗಿದ್ದಾರೆ ಅಂತ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಮಾಡ್ಕೋಬೇಡಿ. ಅಂಡ್ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಸ್ಟಾರ್ಟ್ ಮಾಡಿ. ಬಿಫೋರ್ ದಟ್ ನೀವು ಒಂದು ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂಡ್ ಸ್ಟಾರ್ಟ್ ಮಾಡಿ. ಅಂಡ್ ಎವ್ರಿ ಮಂತ್ 1 ಡೇ ನೀವು ಅಂದ್ರೆ ಒಂದೇ ಸಲ ಕೊಡೋದು, ಇದೇನ್ ಪ್ರತಿದಿನ ಕೊಡ್ಬೇಕು ಮರ್ತೋಗ್ತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಯಾರಾದ್ರೂ ನಿಮ್ಗೆ ಮಗು ಇದ್ದು, ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ಮಗು ಇದ್ರೆ ನೀವು ಇದನ್ನ ಸಜೆಸ್ಟ್ ಮಾಡ್ಬೋದು. ಈ ವಿಡಿಯೋನು ಕೂಡ ಶೇರ್ ಮಾಡ್ಬೋದು. ಅಂಡ್ ನೀವೇನಾದ್ರೂ ನಿಮ್ಮ ಮಗುಗ್ ಆಲ್ರೆಡಿ ನೀವು ಬಳಸ್ತಾ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ತಿಳಿಸಿ. ಅದ್ ಇನ್ನೊಬ್ರು ಆ ಕಮೆಂಟ್ ಓದ್ಬಿಟ್ಟು ಅವ್ರಿಗೂ ಕೂಡ ಇನ್ಸ್ಪೈರ್ ಆಗ್ಬೋದು. ಸೊ ದಟ್ ಅವರು ಕೂಡ ಸ್ಟಾರ್ಟ್ ಮಾಡ್ಬೋದು ಅವ್ರ ಮಕ್ಳಿಗೆ. ಅಂಡ್ ಇದು ತುಂಬಾ ಹೆಲ್ಪ್ ಆಗತ್ತೆ. ಅಂಡ್ ದಟ್ಸ್ ಆಲ್ ಐ ವಾಂಟೆಡ್ ಟು ಸೇ. ನೀವು ಬೇರೆ ಯಾವ್ದಾದ್ರು ಎಷ್ಟು ವಿಡಿಯೋಗಳು ನೋಡಿ ಇದು ಏನಪ್ಪಾ ಇಷ್ಟು ಕಾಂಪ್ಲಿಕೇಟ್ ಅಂತ ಅನ್ಸಿದ್ರೆ, ದಿಸ್ ಇಸ್ ದ ಲಾಸ್ಟ್ ವಿಡಿಯೋ. ಇದು ಇಷ್ಟು ಸಿಂಪಲ್. ಇದು ಲೈಕ್ ನಾನು ಎಕ್ಸ್ಪ್ಲೈನ್ ಮಾಡಿರೋ ತರ ವೆರಿ ಸಿಂಪಲ್ ಇದು. ಅಂಡ್ ತುಂಬಾ ಹೆಲ್ಪ್ಫುಲ್ ಕೂಡ. ಅಂಡ್ ಇದನ್ನ ನಿಮ್ಮ ಮಕ್ಕಳಿಗೆ ಸ್ಟಾರ್ಟ್ ಮಾಡೋದ್ರಿಂದ ಅಂಡ್ ಯು ವಿಲ್ ಸಿ ಲಾಟ್ ಆಫ್ ಬೆನಿಫಿಟ್ಸ್. ಅಂಡ್ ಇದ್ರ ಎಫೆಕ್ಟ್ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ ನಿಮ್ಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವೇನಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಇಫ್ ಯು ಆರ್ ಸಬ್ಸ್ಕ್ರೈಬ್ಡ್. ಅಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್. ನೀವು ಎಷ್ಟೋ ಜನ ನಂಗೆ DM ಮಾಡ್ತೀರಾ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಅಂಡ್ ಈ ವಿಡಿಯೋ ಹಾಕಿದಾಗ ತುಂಬಾ ಜನ ಮೆಸೇಜ್ ಮಾಡಿದಿರಾ. ಅಂಡ್ ಆಲ್ಸೋ ಆ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡಿದಿರಾ. ಅಂಡ್ ನನ್ನ ಹತ್ರ ಲಿಂಕ್ ಇಲ್ಲ, ಅಂದ್ರೆ ಐ ಡೋಂಟ್ ಸೆಲ್ ಇಟ್, ಹಾಗಾಗಿ. ಅಂಡ್ ನೀವು ಬೆಟರ್ ನೀವು ಒಂದು ಆಯುರ್ವೇದಿಕ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಶಾಪ್ಗಾರು ಹೋಗಿ, ಅಥವಾ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದ್ರು ಕೂಡ ಅವರು ಸಜೆಸ್ಟ್ ಮಾಡ್ತಾರೆ. ಅಂಡ್ ಇಟ್ ಈಸ್ ವೆರಿ ಬೆನಿಫಿಷಿಯಲ್. ನೀವು ಸ್ಟಾರ್ಟ್ ಮಾಡ್ಬೋದು. Please do subscribe, and if you like it, please do like it. And please do comment if you are already using, and if you see the benefits. And ನಿಮಗೆ ಏನಾದ್ರೂ ಟಾಪಿಕ್ಸ್ ಕವರ್ ಮಾಡಬೇಕು, ಅಥವಾ ನಿಮ್ಗೆ ಏನಾದ್ರು ಟಾಪಿಕ್ಸ್ ನಾನು ಎಕ್ಸ್ಪ್ಲೈನ್ ಮಾಡಬೇಕು, ನನ್ನ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿಮಗೆ ಅನ್ಸಿದ್ರೆ ಪ್ಲೀಸ್ ಡೂ ಕಮೆಂಟ್ ದಟ್ ಟಾಪಿಕ್, so that I can share my views on it. And thank you so much for watching. Bye bye.